ಪರಿಣಾಮ ಬೀರುತ್ತೆ. ಅದನ್ನ ಒಳ್ಳೇದಾಗಿ ಅವ್ರು ಯೋಚನೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದಾಗತ್ತೆ. ಅದಕ್ಕೆ ಜಸ್ಟ್ ಔಟ್ಲೈನ್ ಏನಂದ್ರೆ ಅವರು ಚೈಲ್ಡ್ಹುಡ್ ಇದ್ದಾಗ ಒಂದು ಮನೇಲಿ ಇನ್ಸಿಡೆಂಟ್ ಆಗುತ್ತೆ. ಅದು ಅಣ್ಣ ಆಗಿರ್ಬೋದು, ತಂದೆ ಆಗ್ಬೋದು, ಏನೋ ಒಂದು ಇನ್ನೊಂದು ಕೇಸ್ ಮಾಡಿದ್ರೆ ಅವತ್ತು ಅನಿವಾರ್ಯ ಆಗುತ್ತೆ. ಆ ಮಕ್ಕಳು ಹಾಗೆ ಅವ್ರ ಪನಿಷ್ಮೆಂಟ್ ಅವ್ರು ಅನುಭವಿಸ್ತಾ ಇರ್ತಾರೆ. ಈ ಮಕ್ಕಳನ್ನ ಸೊಸೈಟಿ ಅಕ್ಕಪಕ್ಕದ ಇರೋರು, ಸ್ನೇಹಿತರು, ಸ್ಕೂಲ್ಗೆ ಹೋದಾಗ ಇವರು ಅದನ್ನ ಅವ್ರನ್ನ ಟೀಚಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಅಣ್ಣ ಹಿಂಗೆ ಮಾಡ್ದ, ನಿಮ್ಮಪ್ಪ ಇದೇನಾಗಿದೆ, ಅವ್ನ ಮನಸ್ಸಲ್ಲಿ ಏನಾಯ್ತು ಇದೇ ಅವನು ಕ್ಯಾರಿ ಮಾಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಇವತ್ತು ನಮ್ಮ ಜನಗಳಿಗೆ ಒಳ್ಳೇದಕ್ಕಿಂತ ಕ್ರಿಮಿನಲ್ನೇ ಡೆವಲಪ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ನ ಮನಸ್ಸಲ್ಲಿ ಇದೆ, ಬೇರೆಯವ್ರು ಇದು ಮಾಡಬೇಕು ಅಂತ ಅವ್ರೊಂದು ಶೋಕಿ ಥರ ಅದನ್ನ ಅವ್ರ ಹ್ಯಾಬಿಟ್ ಕೆಲಸ ಅನ್ನೋದಕ್ಕಿಂತ ಅದು ಶೋಕಿ ಥರ ಮಾಡ್ಕೊಂಡು. ಬಟ್ ಯಾರು ಏನೇ ಮಾಡಿದ್ರು, ಯಾರು ಇನ್ಫ್ಲೂಯೆನ್ಸಿಂದ ಪೊಲಿಟಿಷಿಯನ್ಸ್ ಪಕ್ಕ ಔಟ್ ಅಂಡ್ ಔಟ್ ಚಿಕ್ಕ ಇನ್ಸಿಡೆಂಟ್ ಅಲ್ಲಿ ಚಿಕ್ಕದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದೆ ಸರ್. ಅವರು ಎಲ್ಲ ಒಂದೇ ಏರಿಯಾದಲ್ಲಿ ಚಿಕ್ಕ ಇನ್ಸಿಡೆಂಟ್ ನಾವು ಸಿಕ್ಕಾಕೊಂಡ್ಬಿಟ್ಕೊಂಡು ಪೊಲೀಸರು ಅವ್ರು ನಮ್ಮ ಮಕ್ಕಳನ್ನ ಬೈಯೋದಿಲ್ಲ. ನನ್ನ ಮಗ ಹೆಂಗ್ ಮಾಡದ ಅಂತ ಅವ್ರು ಪೊಲೀಸ್ ಅವ್ರನ್ನ ಯಾವನ್ ಹಿಡಿದ, ಯಾವನ ಜೊತೆಲಿದ್ದ ಅವ್ರನ್ನೇ ಬೈತಾರೆ. ಅವ್ರ ಮಗ ಮಾತ್ರ ಅವ್ರು ಒಳ್ಳೆಯವರು. ಈ ತರ ಸೀನ್ಗಳು ಒಳಗಡೆ ಇದೆ ಸರ್. ಸಣ್ಣ 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 ನಾನು ಸ್ವಲ್ಪ ಒಳ್ಳೆ ಸ್ನೇಹಿತರು. ಆಲ್ಮೋಸ್ಟ್ ನಮ್ಮ ಏರಿಯಾಗೂ ಅವ್ರ ಏರಿಯಾಗೂ ಒಂದು 2 ಏರಿಯಾ ಡಿಫ್ರೆನ್ಸ್ ಅಷ್ಟೇ. ವೆರಿ ಆನೆಸ್ಟ್ ಸಿನಿಮಾದಲ್ಲಿ ಖುಷಿ. ಇವತ್ತು ಸಾಗಣೆ ಸಾಕಿದೆ. ನಾನು ಫಸ್ಟ್ ಟೈಮ್ ನೋಡ್ತಾರೆ ತುಂಬ ನಾವು ಸಿನಿಮಾ ಮಾಡಬೇಕು ಆಸೆ. ನಿಮ್ಮೆಲ್ಲ ಸ್ಟೋರೀಸ್ ಇಟ್ಕೊಂಡು ಸಾಂಗ್ಲಿ ಯಾರ ರೈಟರ್ಸ್ ನಾನು ಮಾಡ್ತೀನಿ ಫುಲ್ ಬಿಲ್ಟ್ ಆಗಿ ಈಗ ಅದೇ ಮಾತಾಡ್ತಾ ಇದ್ದೀನಿ. ಒಂದಷ್ಟು ಟ್ರೂ ಸ್ಟೋರೀಸ್ ಇದೆ, ಬಂದು ಮಾತಾಡೋಣ ಮಾಡಬೇಕು ಅಂದರೆ ಸಿನಿಮ್ಯಾಟಿಕ್ ಆಗಿರೋಲ್ಲ, ತುಂಬ ರಾ ಆಗಿರುತ್ತೆ ಅಂತ. ನಾನು ಆ್ಯಕ್ಚುಲಿ ನಿಮಗೆ ದೊಡ್ಡ ಫ್ಯಾನ್. ನಾನು ಸಾಮಾನ್ಯವಾಗಿ ಯಾರೋ ಒಬ್ಬರು ತಪ್ಪು ಮಾಡೋದನ್ನ ಇನ್ ಜನರಲ್ ಆಗಿ ಒಂದು 4 ಜನ ಮಾಡಿದ್ದೀವಿ, 4 ಜನ ಒಟ್ಟಿಗೆ ಇದ್ದೀವಿ ಅಂದರೆ ಆ ತಪ್ಪುಗಳನ್ನ ಆಗ್ತಾನೆ ನೀನು ತಪ್ಪು ಮಾಡಿದ್ಯಾ ಅಂತ ಬೆಳಗ್ಗೆ ಅವ್ರನ್ನ ಸುತ್ತಾ ಇದ್ದಂಗೆ ತಿರ್ಗಾ ತಪ್ಪು ಮಾಡೋಕ್ಕೆ ಶುರು ಮಾಡ್ತಾರೆ. ನಾನು ಪ್ರತಿ ಸರಿ ಯಾವಾಗ ಈ ಶೂಟಿಂಗ್ಗಳಿಗೆ ಹೋಗ್ತೀನಿ, ಸ್ಪೆಷಲಿ ಜೈಲಿಗೆ ಹೋದಾಗ ಮತ್ತೆ ಯಾರಾದರೂ ನೀವು ಇದು ಮಾಡ್ತಾ ಕೇಳ್ತೀನಿ, ನೋಡಪ್ಪ ನೀವು ಯಾಕೆ ತಪ್ಪು ಮಾಡಿ ಸರ್, ನಾನು ತಪ್ಪು ಮಾಡಿದ್ದು ನಿಜ, ಒಪ್ಪೋದು ಶಿಕ್ಷೆ ಅನುಭವಿಸ್ತೀನಿ. ಆದರೆ ಇವ್ರು ಯಾರು ಅಷ್ಟು ಜನ ತಪ್ಪು ಮಾಡಿದವರಲ್ಲ. ಇವ್ರನ್ನ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ತಿರ್ಗಾ ಹೊರಗಡೆ ಹೋಗೋರು ತಪ್ಪು ಮಾಡಿದ್ರೆ ಹೊರತು ತಿರ್ಗಾ ನಾವು ಬದುಕಕ್ಕೆ ಆಗೋದಿಲ್ಲ. ನಮಗೊಂದು ಅವಕಾಶ ಕೊಡಿ, ಒಂದು ಮಾನವೀಯತೆ ಧರ್ಮ ತೋರಿಸೋ ಅವಕಾಶ ಕೊಡಿ. ಯಾರೋ ಬಂದುಬಿಟ್ರು ಅಂದ ತಕ್ಷಣ ಅಫ್ಕೋರ್ಸ್ ಬೇರೆಯವ್ರು ಬರ್ತಾರೆ, ಯಾಕೆ ಸತ್ರು, ಏನು ಮಾಡಿದ್ರು ಎಲ್ಲ ಶಿಕ್ಷಣ ಕೊಡಿ. ಆ ಒಂದು ಥೀಮ್ನ ಇಟ್ಕೊಂಡು ಹೇಳಕ್ಕೆ ಕೊಟ್ಟಿರೋ ಅಂತ ನನಗೆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿ ಮಾಡಬೇಕು ಅಂತ.
ತುಂಬ ತುಂಬ ಪ್ರೀತಿ ಪಾತ್ರ. ನಮ್ದೆಲ್ಲ ರಂಜಾನು ಬಕ್ರೀದ್ ಬಂದರೆ ಫಸ್ಟ್ ಅವರೇ ಮನೆ ಕರೆದು ಎಲ್ಲೇ ಶೂಟಿಂಗ್ ಇದ್ರು ಫೋನ್ ಮಾಡಿ ಬನ್ನಿ ಅವರೇ ಊಟ ಕಳಿಸೋದು, ಆ ಥರ ಒಂದು ಸ್ನೇಹ. ಕನ್ನಡ ಪ್ರಶ್ನೆಯನ್ನ ಕೇಳ್ಬೋದು. ಶೂಟಿಂಗ್ ಹೌದು, ಈಗ ಸಿನಿಮಾದ್ರೆ ಆರ್ಎಸ್ ಗೌಡರು ಶುರುವಾಗಿದ್ದಾರೆ, ಎಲ್ಲರೂ ಎಲ್ಲಿದ್ದಾರೆ. ಬರ್ಡೇ ಇದೆ, ಬರ್ಡೇ ದಿವಸ ಆದಮೇಲೆ ಮೈಮ್ ಸಾರ್ ಶುರು ಮಾಡ್ತೀವಿ. 25 ಡೇಸ್ ಶೆಡ್ಯೂಲು. ಆಮೇಲೆ ಸಿನಿಮಾದ್ರೆ ಮುಗಿಸಿದ್ರಿಗೆ ಹೇಳಿ ಅಲ್ಲಿ ಬಗ್ಗೆ ಅದೇನು ಹೇಳಲ್ಲ, ಎಲ್ಲರೂ ಗೊತ್ತಿದೆ. ಒಂದು ರಿಕ್ವೆಸ್ಟ್ ಏನು ಮಾಡಬೇಕಂದ್ರೆ, ಒಂದು ಸಪಾನ ಸ್ಯಾಂಕ್ರಿ ಅವಾಗ ಇರುವಾಗ ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನು ಕೆಲಸ ಅಂದರೆ ಎಲ್ಲ ಅಂಡರ್ವರ್ಡ್ಸ್ಗೆ ಕರೆಸಿ ಚೆನ್ನಾಗಿ ಹಾಕ್ಬಿಡಿ, ನೀವು ಒಳ್ಳೇದು ಹಾಕ್ಬಿಡಿ ಅಂತ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟರು. ಅದೇ ಥರ ನೆಕ್ಸ್ಟ್ ಕಮಿಷನರ್ಸು ಯಾರು ಬರ್ತಾರೆ, ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಾರೆ, ಎಲ್ಲರೂ ಯಾರು ಎಲ್ಲ ಸ್ಯಾಂಕ್ಲಿಯನ್ನ ಸಾರ್ ಇದ್ರೆ ಎಷ್ಟೋ ರೂಢೀಸು ಎಷ್ಟೋ ಅಂಡರ್ವರ್ಡ್ ಇದ್ದಾರೆ, ಎಲ್ಲ ಒಳ್ಳೇದಾಗಿದೆ. ಈಗ ಏನಾಗುತ್ತೆ ಅಂದರೆ ಸುಮ್ಮನೆ ಯಾರಾದರೂ ಏನಾದರೂ ಮಾಡಿದ್ರೆ ಒಂದ್ಸಲ